ಒಂದಿನ ಯುವ ಭಿಕ್ಷು ತನ್ನ ಗುರುಗಳನ್ನ ಕೇಳ್ತಾನೆ, ಗುರುಗಳೇ, ನೀವ್ ಯಾವಾಗಲೂ ಆನಂದವಾಗಿರ್ತೀರಾ, ಚಿಂತೆಯಿಂದ ಮುಕ್ತರಾಗಿರ್ತೀರಾ. ನಾನು ಈ ಆನಂದ, ಈ ಸಂತೋಷದ ಬಗ್ಗೆ ನಿಮ್ಮಲ್ಲಿ ಕೇಳಿದಾಗ ನೀವ್ ಹೇಳ್ತೀರಾ, ಈ ಸಂಪೂರ್ಣ ಬ್ರಹ್ಮಾಂಡವೇ ಅನಂತ ಆನಂದದಲ್ಲಿ ಕಾಣಿಸ್ತಿದೆ, ಆನಂದ ಮತ್ತು ಪ್ರೇಮದ ಹೊರತು ಬೇರೆ ಏನೂ ಇಲ್ಲ ಅಂತ. ಆದರೆ ಗುರುಗಳೇ, ಇದು ನಿಜವೇ ಆದರೆ ನನ್ನ ಮನಸ್ಸು ಯಾವಾಗಲೂ ಸಂತೋಷವಾಗಿ ಯಾಕಿರುವುದಿಲ್ಲ? ಮತ್ತ್ಯಾಕೆ ಈ ಸಂಸಾರದಲ್ಲಿ ಇಷ್ಟೊಂದು ಜನ ದುಃಖದಲ್ಲಿ ಕಾಣಿಸ್ತಾರೆ? ಗುರುಗಳು ಹೇಳ್ತಾರೆ, ಸಾಂಸಾರಿಕ ಆಕರ್ಷಣೆಯೇ ಮಾಯೆ, ಅಜ್ಞಾನವೇ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇರೋದು. ಇವೆರಡೂ ಒಂದೇ, ಇದರಿಂದಾಗಿ ಮನಸ್ಸು ದುಃಖದಲ್ಲಿರುತ್ತೆ. ಯುವ ಭಿಕ್ಷು ಹೇಳ್ತಾನೆ, ಗುರುಗಳೇ, ಮಾಯೆ, ಮೋಹ, ಅಜ್ಞಾನ ಇದೆಲ್ಲ ನನಗೆ ಪುಸ್ತಕದ ಪರಿಕಲ್ಪನೆ. ನಾನು ಇವುಗಳನ್ನು ಯಾವತ್ತೂ ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಶಿಷ್ಯನ ಮಾತುಗಳನ್ನು ಕೇಳಿ ಗುರುಗಳು ನಗಲಾರಂಭಿಸಿದರು. ಅವರು ಹೇಳ್ತಾರೆ, ಈಗ ರಾತ್ರಿಯಾಗಿದೆ, ನಾವು ಇದರ ಬಗ್ಗೆ ನಾಳೆ ಚರ್ಚೆ ಮಾಡೋಣ. 2-3 ದಿನಗಳು ಕಳೆದೋಯ್ತು. ಗುರುಗಳು ಮಾಯೆ ಮತ್ತು ಮನಸ್ಸಿನ ಬಗ್ಗೆ ಯಾವ ಚರ್ಚೆಯೂ ಮಾಡಲಿಲ್ಲ. ನಂತರ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಭಿಕ್ಷುವಿಗೆ ಮಾಯೆಯ ಪ್ರತ್ಯಕ್ಷ ದರ್ಶನವಾಯಿತು. ಏನಾಯಿತೆಂದರೆ, ಒಂದಿನ ಗುರು ಮತ್ತು ಶಿಷ್ಯರು ಸ್ನಾನ ಮಾಡಲು ನದಿಗೆ ಹೋಗಿದ್ದರು. ಮರಳಿ ಬರುವಾಗ ಅವರು ಬೆಟ್ಟದಿಂದ ಬೇರೆ ದಾರಿ ಹಿಡಿದರು. ದಾರಿ ನೋಡಲು ಸ್ವಲ್ಪ ಕಠಿಣವಾಗಿತ್ತು, ಆದರೆ ಹತ್ತಿರವೂ ಇತ್ತು. ಅದೇ ಹೊಸ ದಾರಿಯಲ್ಲಿ ಬೃಹದಾಕಾರದ ಒಣಗಿದ ಆಲದ ಮರದ ಹಾಗಿರೋ ಒಂದು ವಿಚಿತ್ರವಾದ ಮರ ಕಾಣಿಸಿತು. ಗುರುಗಳು ಆ ಮರದ ಹತ್ತಿರದಿಂದ ಹೊರಡುತ್ತಿದ್ದಂತೆ ಆ ಮರ ಅವರನ್ನು ಅದರ ಹತ್ತಿರ ಸೆಳೆತಿರೋ ಹಾಗೆ ಅನಿಸಿತು. ಗುರುಗಳು ಮರದ ಕಡೆಗೆ ಸೆಳಿತಾ ಮರಕ್ಕೆ ಅಂಟಿಕೊಂಡರು. ಹೀಗಾದಾಗ ಅವರು ಭಯದ ದನಿಯಲ್ಲಿ ಸಹಾಯಕ್ಕೆ ಕೂಗಿದರು. ಅಯ್ಯೋ, ಬೇಗ ಬಾ, ಈ ಮರ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ನಾನಿದಕ್ಕೆ ಅಂಟಿಕೊಂಡಿದ್ದೇನೆ, ನನಗೆ ಸಹಾಯ ಮಾಡು. ಯುವ ಭಿಕ್ಷು ಆಶ್ಚರ್ಯಚಕಿತನಾದ. ಅವನು ತನ್ನ ಗುರುಗಳನ್ನ ಇದಕ್ಕಿಂತ ಮೊದಲು ಈ ಥರ ನಿಸ್ಸಹಾಯಕರ ರೀತಿ ಯಾವತ್ತೂ ನೋಡಿರಲಿಲ್ಲ. ದಿಗ್ಭ್ರಮೆಯಿಂದ ನಿಂತಿದ್ದ ಶಿಷ್ಯನನ್ನು ನೋಡಿ ಗುರುಗಳು ಇನ್ನೂ ಜೋರಾಗಿ ಕಿರುಚಿದರು. ನೀನೇನಾದ್ರೂ ನನ್ನ ಶಿಷ್ಯನ? ಯಾಕಷ್ಟೊಂದು ದೂರ ನಿಂತೀಯಾ? ಬಂದು ನನಗೆ ಸಹಾಯ ಮಾಡು, ನನ್ನ ಕಾಲನ್ನು ಎಳಿ, ಈ ಮರ ನನ್ನ ಶಕ್ತಿಯನ್ನು ಎಳೆದುಕೊಳ್ಳುತ್ತಿದೆ, ನನಗೆ ತುಂಬಾ ಭಯ ಆಗ್ತಿದೆ, ಬೇಗ ಬಂದು ಸಹಾಯ ಮಾಡು. ಆದರೆ ಭಿಕ್ಷುವಿನ ಕಾಲುಗಳು ಎತ್ತಿಡಲಾರದಂತಾಗುತ್ತಿತ್ತು. ಅವನು ನಿಂತಲ್ಲೇ ಯೋಚನೆ ಮಾಡ್ತಾನೆ, ಈಗ ನಾನೇನಾದ್ರೂ ಮರದ ಹತ್ರ ಹೋದ್ರೆ ನನ್ನನ್ನು ಎಳೆದುಕೊಂಡು ಬಿಟ್ಟರೆ ನಮ್ಮಿಬ್ಬರನ್ನು ಯಾರು ಕಾಪಾಡೋದು? ಆಗ ಅವನು ದೂರದಿಂದಲೇ ಕೂಗಿ ಹೇಳ್ತಾನೆ, ನೀವು ಇಷ್ಟೆಲ್ಲ ಜನರಿಗೆ ಸಹಾಯ ಮಾಡಿದ್ದೀರಾ, ಇವತ್ತು ನಿಮಗೆ ನನ್ನ ಸಹಾಯ ಬೇಕಿದೆ. ಗುರುಗಳು ಹೇಳ್ತಾರೆ, ನೀನು ಬೇಗ ನನ್ನ ಕಾಲುಗಳನ್ನು ಹಿಡಿದು ನನ್ನನ್ನು ಈ ಮರದಿಂದ ದೂರ ಮಾಡು. ಗುರುಗಳ ಧ್ವನಿಯಲ್ಲಿ ಗಂಭೀರತೆ ಇತ್ತು. ಭಿಕ್ಷು ನೆಲದ ಮೇಲೆ ತೆವಳುತ್ತಾ ಮರದ ಹತ್ರ ತಲುಪಿ ತನ್ನ ಸಂಪೂರ್ಣ ಶಕ್ತಿ ಹಾಕಿ ಗುರುವಿನ ಕಾಲುಗಳನ್ನು ಎಳೆದ. ಆದರೂ ಅವನಿಂದ ಗುರುಗಳನ್ನು ಮರದಿಂದ ಬೇರ್ಪಡಿಸಲು ಆಗ್ಲಿಲ್ಲ. ಗುರುಗಳು ಮತ್ತೆ ಹೇಳ್ತಾರೆ, ನನ್ನ ಶರೀರ ಈ ಮರದ ಕಾಂಡದಲ್ಲಿ ಹುದುಗಿ ಹೋಗ್ತಾ ಇದೆ, ನನ್ನ ಮಾಂಸಖಂಡದಲ್ಲಿ ಶಕ್ತಿ ಇಲ್ಲ, ನಿಸ್ಸಹಾಯಕನಾಗಿದ್ದೀನಿ, ಬೇಗ ಸಹಾಯ ಮಾಡು. ಅದನ್ನ ಕೇಳಿ ಭಿಕ್ಷು ತಕ್ಷಣ ನಿಂತು ಒಮ್ಮೆ ದೀರ್ಘವಾಗಿ ಉಸಿರು ಎಳೆದುಕೊಂಡು ಯೋಚನೆ ಮಾಡಿ ಹೇಳ್ತಾನೆ, ಗುರುಗಳೇ, ಇದು ಹೇಗ್ ಸಾಧ್ಯ? ಮರದ ಕಾಂಡಗಳಲ್ಲಿ ನಿಮ್ಮನ್ನು ಹಿಡಿದಿಡುವಷ್ಟು ಶಕ್ತಿ ಇಲ್ಲ. ನೀವೇ ನಿಮ್ಮ ಕೈಯಾರ ಮರವನ್ನು ಹಿಡಿದುಕೊಂಡಿದ್ದೀರಿ, ಮತ್ಯಾಕೆ ನನ್ನ ಸಹಾಯ ಕೇಳ್ತಿದ್ದೀರಾ? ಯುವ ಭಿಕ್ಷುವಿನ ಮಾತನ್ನು ಕೇಳಿ ಗುರುಗಳು ನಗುತ್ತಾ ತಕ್ಷಣವೇ ಮರವನ್ನು ಬಿಟ್ಟರು. ಶಿಷ್ಯ, ಇದನ್ನೇ ಮಾಯೆ ಅನ್ನೋದು. ನಾವು ಯಾವತ್ತೂ ಮನಸ್ಸನ್ನು ಬಿಡುವುದೇ ಇಲ್ಲ. ನಂತರ ಹೇಳ್ತೇವೆ ಮನಸ್ಸು ನಮಗೆ ತೊಂದರೆ ಕೊಡ್ತಾ ಇದೆ ಅಂತ. ತಪ್ಪು ಮಾಹಿತಿಗಳನ್ನ ನಂಬುವುದೇ ಮಾಯೆ. ಭಿಕ್ಷು ಕೇಳ್ತಾನೆ, ಗುರುಗಳೇ, ಮನಸ್ಸು ನಮಗೆ ತೊಂದರೆ ಕೊಡುತ್ತೆ ಅಂತ ತಿಳಿದಿದ್ದರೂ ನಾವ್ಯಾಕೆ ಮನಸ್ಸನ್ನ ಬಿಡೋಕ್ಕಾಗಲ್ಲ? ಗುರುಗಳು ಹೇಳ್ತಾರೆ, ಯಾಕೆಂದ್ರೆ ನಾವು ಹೊರಗಿನ ಪ್ರಪಂಚದ ಸುಖದ ಮೂಲಕ ನಮ್ಮನ್ನು ನಾವು ಸುಖವಾಗಿಡಲು ಬಯಸುತ್ತೇವೆ. ಅದಕ್ಕಾಗಿ ಎಷ್ಟೋ ಆಸೆಗಳನ್ನ ಹಿಡಿದಿಟ್ಟುಕೊಂಡಿರುತ್ತೇವೆ. ಆಸೆಗಳನ್ನ ಹಿಡಿದಿಟ್ಟುಕೊಳ್ಳೋದೇ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳೋದು, ಮತ್ತು ಮನಸ್ಸನ್ನು ಹಿಡಿದಿಟ್ಟುಕೊಳ್ಳೋದೇ ಮಾಯೆ. ಅದೇ ಮಾಯೆಯ ಕಾರಣ ನಮಗನಿಸುತ್ತೆ ನಾವು ದುರ್ಬಲರು, ನಾವು ಸಿಲುಕಿಕೊಂಡಿದ್ದೇವೆ. ಆದರೆ ಹಾಗೇನೂ ಇಲ್ಲ. ನಾವು ಯಾವತ್ತಿದ್ರೂ ಮನಸ್ಸಿಗಿಂತ ಬಲಿಷ್ಠರು, ಮನಸ್ಸಿನ ಒಡೆಯರು. ಯಾಕೆಂದರೆ ನಮಗೆ ಇಷ್ಟ ಬಂದ ಹಾಗೆ ಮನಸ್ಸಿನಿಂದ ಗಮನ ಸರಿಸಿ ಮನಸ್ಸನ್ನು ಶಾಂತವಾಗಿಸಬಹುದು. ಇದರಿಂದ ನಮಗೆ ಇನ್ನೊಂದು ಅರ್ಥ ಆಗುತ್ತೆ, ನಮ್ಮಿಂದ ಮನಸ್ಸಿರೋದು, ಮನಸ್ಸಿನಿಂದ ನಾವಲ್ಲ. ಆದರೆ ಆಸೆಗಳ ಹಿಂದೆ ಓಡ್ತಾ ಅದನ್ನ ಮರೆತು ನಾವು ದುರ್ಬಲರು ಅನಿಸುತ್ತೇವೆ. ಇದೇ ಮಾಯೆ. ಭಿಕ್ಷು ಕೇಳ್ತಾನೆ, ನಾವು ಮರೆಯೋದನ್ನ ಹೇಗೆ ನಿಲ್ಲಿಸೋದು? ಮನಸ್ಸಿನ ಅಂತರ ಹೇಗೆ ಕಾಯ್ದುಕೊಳ್ಳೋದು? ಗುರುಗಳು ಹೇಳ್ತಾರೆ, ಹೇಗೆ ಒಂದು ಸ್ಥಿರವಾದ ಕಲ್ಲು ಬಂಡೆನ ದೊಡ್ಡ ದೊಡ್ಡ ಅಲೆಗಳು ಅಲುಗಾಡಿಸೋದಿಲ್ಲವೋ ಅದೇ ರೀತಿ ನೀನು ವಿಚಾರಗಳ ವೇಗಕ್ಕಿಂತ ಹೆಚ್ಚು ಸ್ಥಿರ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಬೇಕು. ಈ ಶಕ್ತಿ ಹೇಗೆ ಜಾಗೃತವಾಗುತ್ತೆ? ಗುರುಗಳು ಹೇಳ್ತಾರೆ, ಮೊದಲನೆಯ ಲೆಸನ್, ನೀನು ಏನು ನಂಬುತ್ತೀಯೋ ಅದೇ ಸತ್ಯ.
ನೀನು ಇಲ್ಲಿಯ ತನಕ ಸುಳ್ಳು ಮಾತುಗಳನ್ನ ನಂಬುತ್ತಾ ಬಂದಿದ್ದೀಯಾ, ಮನಸ್ಸು ನಿನಗೆ ತೊಂದರೆ ಕೊಡುತ್ತಿದೆ ಅಂತ. ಅದಕ್ಕಾಗಿ ಮನಸ್ಸಿನ ಮುಂದೆ ಅಸಹಾಯಕನ ರೀತಿ ಆಡ್ತೀಯಾ. ಇಂದಿನಿಂದ ಪ್ರತಿದಿನ ಪ್ರತಿ ಕ್ಷಣ ಪದೇ ಪದೇ ನಿನಗೆ ನೀನೇ ನೆನಪಿಸು, ಪದೇ ಪದೇ ಅನುಭವಿಸು. ನೀನು ಎಲ್ಲಿ ಧ್ಯಾನ ಕೊಡ್ತೀಯೋ ಅಲ್ಲೇ ಮನಸ್ಸು ಹೋಗುತ್ತೆ ಅಂತ. ನಾನು ನನ್ನ ಉಸಿರಿನ ಕಡೆ ಗಮನ ಕೊಟ್ಟರೆ ಮನಸ್ಸು ಶಾಂತವಾಗುತ್ತೆ ಅಂತ. ಅಂದರೆ ನಾನೇ ನನ್ನ ಮನಸ್ಸಿನ ಒಡೆಯ ಮತ್ತು ಮನಸ್ಸು ನನ್ನ ಸೇವಕ. ಮನಸ್ಸಿಗಿಂತ ಬಲಿಷ್ಠವಾಗಲು ಮತ್ತು ಯಾವಾಗಲೂ ಸಂತೋಷವಾಗಿರಲು ಎರಡನೆಯ ಲೆಸನ್, ದೋಷಾರೋಪಗಳಿಂದ ದೂರ ಇರು. ಗುರುಗಳು ಹೇಳ್ತಾರೆ, ಈ ಪ್ರಪಂಚ ಕೇವಲ ನಿನ್ನ ಮನಸ್ಸಿನ ಪ್ರೊಜೆಕ್ಷನ್ ತರ ಮತ್ತು ಮನಸ್ಸಿನ ಚಟ ಏನೆಂದರೆ ಅದು ತನ್ನ ಕೊರತೆಗಳನ್ನ, ತನ್ನ ಚಿಂತೆಗಳನ್ನ ಪ್ರಪಂಚದಲ್ಲಿ ನೋಡುತ್ತೆ. ನೀನು ಚಿಂತೆ ಮತ್ತು ತೊಂದರೆಗಳಲ್ಲಿ ಗಮನ ಕೊಡುತ್ತಿದ್ದರೆ ಅದು ಅಷ್ಟೇ ನಿನ್ನ ಮೇಲೆ ಪ್ರಬಲವಾಗುತ್ತೆ. ನಿನಗೆ ಎಲ್ಲಾ ಕಡೆ ಎಲ್ಲಾ ಜನರಲ್ಲೂ ಕಾಣಿಸಲು ಪ್ರಾರಂಭವಾಗುತ್ತೆ. ಅದಕ್ಕಾಗಿ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಕೂಡ ಸಾಂಸಾರಿಕ ತೊಂದರೆಗಳನ್ನ ನೋಡಿ ಕನ್ಫ್ಯೂಸ್ ಆಗಿರ್ತಾರೆ. ಅವರು ಎಂದಿಗೂ ತಮ್ಮಲ್ಲಿರುವ ಕೊರತೆಗಳನ್ನ ಸಂಸಾರದಲ್ಲಿ ನೋಡುತ್ತಿದ್ದೇವೆ ಎಂದು ಒಪ್ಪಿಕೊಳ್ಳೋದಿಲ್ಲ. ಅದೇ ಕಾರಣದಿಂದಾಗಿ ಅವರ ಧ್ಯಾನದಲ್ಲಿ ಯಾವತ್ತೂ ಏಳಿಗೆ ಹೊಂದಲ್ಲ. ಅದಕ್ಕಾಗಿ ಕೊರತೆ ಇದ್ದರೆ ಧನ್ಯವಾದ ಹೇಳಿ. ಯಾವಾಗ್ಲೂ ನೆನಪಿಡು, ಈ ಮನಸ್ಸೇ ದಾರಿ ತಪ್ಪಿಸೋದು ಅಂತ, ಈ ಮನಸ್ಸೇ ದುಃಖದಲ್ಲಿರುತ್ತೆ ಅಂತ. ಆದರೆ ನಾನು ಕೇವಲ ಮನಸ್ಸನ್ನು ನೋಡುತ್ತೇನೆ. ಈ ನಿಜಾನ ಅನುಭವಿಸು. ಈ ನಿಜಾನ ಅನುಭವಿಸೋದರಿಂದ ಅಂತರ ಕಾಯ್ದುಕೊಳ್ತೀಯಾ, ನಿನಗೆ ಶಾಂತಿಯ ಅನುಭವ ಆಗುತ್ತೆ. ಮೂರನೆಯ ಲೆಸನ್, ಜ್ಞಾನ ಮತ್ತು ಅಜ್ಞಾನ. ಗುರುಗಳು ಹೇಳ್ತಾರೆ, ನಿನಗ್ ಗೊತ್ತಾ, ಮನಸ್ಸು ಯಾವಾಗ ಶಾಂತವಾಗುತ್ತೋ ಆಗ ಎಲ್ಲ ಸುಂದರವಾಗಿರುತ್ತೆ. ಒಳಗಿನಿಂದ ಶಾಂತಿ ಮತ್ತು ಆನಂದ ಅನಿಸುತ್ತೆ. ಜ್ಞಾನದ ಅರ್ಥ ಏನೆಂದರೆ ಇದನ್ನ ಅರ್ಥ ಮಾಡಿಕೊಳ್ಳೋದು. ಅದು ಏನೆಂದರೆ ಪೂರ್ತಿ ಬ್ರಹ್ಮಾಂಡದಲ್ಲಿ ಆನಂದದ ಒಂದೇ ಒಂದು ಸೋರ್ಸ್. ಅದು ಯಾವುದೆಂದರೆ ಅದು ಕೇವಲ ನೀನೊಬ್ಬನೇ. ಹೊರಗಿನ ವಿಷಯದಲ್ಲಿ ಯಾವುದೇ ಸಾರ ಇಲ್ಲ. ನಿನ್ನದೇ ಆನಂದ ಹೊರಗಡೆ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವ ಕ್ಷಣ ಇದು ನಿನಗೆ ನಿನ್ನ ಸ್ವಂತ ಅನುಭವದಿಂದ ಸಾಕ್ಷಾತ್ಕಾರವಾಗುತ್ತೋ ಆ ಕ್ಷಣ ನಿನ್ನ ಮನಸ್ಸು ಅಲಿಯೋದನ್ನ ನಿಲ್ಲಿಸಿಬಿಡುತ್ತೆ. ನಂತರ ನಿನಗೆ ತಂತಾನೇ ಪರಿತ್ಯಾಗ ಪ್ರಾಪ್ತಿಯಾಗತ್ತೆ. ಇದರ ನಂತರ ನೀನು ಹೊರಗಡೆ ಕೇವಲ ನಿನ್ನ ಡ್ಯೂಟಿ ಮಾಡ್ತೀಯಾ, ಆದರೆ ಒಳಗಡೆಯಿಂದ ಯಾವಾಗಲೂ ಶಾಂತವಾಗಿರ್ತೀಯ. ಈ ಶಾಂತಿಯನ್ನ ಪಡೆಯಲು ಮನಸ್ಸಿನಿಂದ ನಾನ್ ಅಟ್ಯಾಚ್ಮೆಂಟ್ನ ಅಭ್ಯಾಸ ಮಾಡಬೇಕು. ಯಾವಾಗ್ಲೂ ನೆನಪಿಡು, ನಿನ್ನ ನಿಜವಾದ ಸ್ವರೂಪ ಶಾಂತಿ ಮತ್ತು ಆನಂದ ಅಂತ. ಮನಸ್ಸು ನನಗಲ್ಲ, ನನ್ನೊಳಗೆ ಕಾಣಿಸ್ತಿದೆ. ನಾನು ಎಲ್ಲವನ್ನೂ ಶಾಂತವಾಗಿ ನೋಡುತ್ತಿದ್ದೇನೆ. ನಾನು ಯಾವತ್ತೂ ರಿಯಾಕ್ಟ್ ಮಾಡಲ್ಲ. ಅಂದರೆ ಯಾರು ಮನಸ್ಸಿನಿಂದ ತೊಂದರೆಯಲ್ಲಿದ್ದಾರೋ, ಮನಸ್ಸನ್ನ ದೂರುತ್ತಾರೋ ಅದೂ ಕೂಡ ಮನಸ್ಸೇ. ನಾನು ಯಾವತ್ತೂ ಶಾಂತವಾಗಿರುತ್ತೇನೆ, ಕೇವಲ ನೋಡುತ್ತೇನೆ. ಈ ರೀತಿ ಈ ಮಾತುಗಳನ್ನ ನೆನಪು ಮಾಡಿಕೊಂಡು ಯಾವಾಗಲೂ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರು. ಈ ಪ್ರೆಸೆಂಟ್ ಮೂಮೆಂಟೇ ಸುಂದರ ಸುಖಕರ ಶಾಂತಿ. ಇಲ್ಲಿ ಯಾವುದೇ ರಿಯಾಕ್ಷನ್ ಇಲ್ಲ, ಕೇವಲ ಆಕ್ಷನ್ ಇರುತ್ತೆ. ಈ ತರ ನೀನು ಯಾವತ್ತೂ ಮನಸ್ಸಿನ ಗೊಂದಲದಲ್ಲಿ ಸಿಲುಕೋದಿಲ್ಲ. ನೇರವಾಗಿ ಗುರಿಗಳ ಕಡೆಗೆ ಸಾಗ್ತಾ ಹೋಗ್ತೀಯಾ. ಸಮ್ಮರಿಯಲ್ಲಿ ಎಲ್ಲಕ್ಕಿಂತ ಮೊದಲು ನೀನು ಏನು ನಂಬುತ್ತೀಯೋ ಅದೇ ಸತ್ಯ. ಯಾವ ತಪ್ಪು ಐಡಿಯಾಗಳನ್ನು ನಾವು ಹಿಡಿದುಕೊಂಡಿರುತ್ತೇವೋ ಅದೇ ಮಾಯೆ. ನಾವು ನಮ್ಮ ಮನಸ್ಸು ನಮಗೆ ದುಃಖಿಸುತ್ತೆ ಅನ್ನೋ ಸುಳ್ಳು ಸುದ್ದಿಯನ್ನ ನಂಬಿರುತ್ತೇವೆ. ಅದಕ್ಕೆ ನಾವು ನಮ್ಮ ಮನಸ್ಸಿನ ಮುಂದೆ ಸೋಲುತ್ತೇವೆ. ಅದಕ್ಕಾಗಿ ನಾನು ಎಲ್ಲಿ ಗಮನ ಹರಿಸುತ್ತೇನೋ ಅಲ್ಲೇ ಮನಸ್ಸು ಹೋಗುತ್ತೆ ಅಂತ ಪದೇ ಪದೇ ನೆನಪು ಮಾಡಿಕೊ. ನಾನೇ ಮನಸ್ಸಿನ ಒಡೆಯ, ಮನಸ್ಸೇ ನನ್ನ ಸೇವಕ. ಎರಡನೇ ಮಾತು, ದೋಷಾರೋಪಗಳಿಂದ ದೂರ ಇರು. ಈ ಪ್ರಪಂಚವೇ ಮನಸ್ಸಿನ ಪ್ರೊಜೆಕ್ಷನ್. ಮನಸ್ಸಿನ ಚಟ ಏನೆಂದರೆ ಅದು ತನ್ನ ಕೊರತೆ, ತನ್ನ ಕನ್ಫ್ಯೂಷನ್ಗಳನ್ನ ಪ್ರಪಂಚದಲ್ಲಿ ನೋಡುತ್ತೆ. ಮೂರನೆಯ ಮಾತು, ಮನಸ್ಸಿನಿಂದ ನಾನ್ ಅಟ್ಯಾಚ್ಮೆಂಟ್. ಪದೇ ಪದೇ ನೆನಪು ಮಾಡಿಕೊ, ನಿನ್ನ ಅನುಭವಗಳಿಂದ ನಿನ್ನ ನಿಜವಾದ ಸ್ವರೂಪವೇ ಆನಂದ ಅಂತ. ಮನಸ್ಸು ನನಗಲ್ಲ, ನನ್ನಲ್ಲಿ ಮನಸ್ಸು ಕಾಣಿಸ್ತಿದೆ ಅಂತ. ನಾನು ಎಲ್ಲವನ್ನೂ ಶಾಂತವಾಗಿ ನೋಡುತ್ತಿದ್ದೇನೆ. ನಾನು ಎಂದಿಗೂ ರಿಯಾಕ್ಟ್ ಮಾಡಲ್ಲ. ಹೇಗೆಂದರೆ ಯಾರು ಮನಸ್ಸಿನಿಂದ ನಿರಾಶರಾಗಿದ್ದಾರೋ, ಯಾರು ಮನಸ್ಸನ್ನು ದೂಷಿಸ್ತಾರೋ ಅದೂ ಕೂಡ ಮನಸ್ಸೇ. ನಾನು ಯಾವಾಗಲೂ ಶಾಂತವಾಗಿದ್ದೇನೆ. ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ. ಈ ರೀತಿ ಮನಸ್ಸಿನಿಂದ ನಾನ್ ಅಟ್ಯಾಚ್ಮೆಂಟ್ ಅಂದರೆ ವೈರಾಗ್ಯ ವಿಕಾಸ ಆಗುತ್ತೆ. ನಂತರ ನಮಗೆ ಒಂದು ಶಾಂತಿ ಸಿಗುತ್ತೆ. ಆ ಶಾಂತಿಯಲ್ಲಿ ಕೇವಲ ಆಕ್ಷನ್ ಇರುತ್ತೆ, ರಿಯಾಕ್ಷನ್ ಅಲ್ಲ. ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಒಂದು ಲೈಕ್ ಬಟನ್ ಒತ್ತಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.